ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ಲಕ್ಸುರಿ ರೆಸಾರ್ಟ್ ಫೀಲ್ ಸಿಗುತ್ತೆ ನಿಮಗೆ. ಒಂದೇ ಒಂದು ಕಂಡೀಷನ್ ಏನಂದರೆ ಕೇಳಿದಷ್ಟು ಹಣ ಕೊಡಬೇಕು. ನೀವು ಹಣ ಕೊಟ್ಟರೆ ಅದು ಜೈಲಾಗಿರಲ್ಲ, ರೆಸಾರ್ಟ್ ಥರ ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ತರಹೇವಾರಿ ಮೆನು, ತರಹೇವಾರಿ ರೇಟ್ ಕಾರ್ಡ್ ಫಿಕ್ಸ್ ಆಗೋಗಿದೆ ಈಗಾಗಲೇ. ಅಲ್ಲಿ ಕಾರಾಗೃಹದ ಅಧಿಕಾರಿಗಳ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಜಿಲ್ಲಾ ಕಾರಾಗೃಹದ ಕೈದಿಗಳಿಂದ ಇಲ್ಲಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋ ಆರೋಪ ಮಾಡಲಾಗಿದೆ. ಕೈದಿಗಳೇ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಆರೋಪ. ಜೈಲಲ್ಲಿ ಸವಲತ್ತನ್ನು ಕಲ್ಪಿಸೋದಕ್ಕೆ ಒಂದೊಂದು ಸವಲತ್ತಿಗೆ ಒಂದೊಂದು ರೀತಿಯ ರೇಟ್ ಇದೆಯಂತೆ. 1 kg ಮಟನ್ ಬೇಕು ಅಂದರೆ 1250 ರೂಪಾಯಿ ಕೊಡಬೇಕು. 1 kg ಚಿಕನ್ ಬೇಕು ಅಂದರೆ 700 ರೂಪಾಯಿ ಕೊಡಬೇಕು. ಅಧೀಕ್ಷಕಿ ಶಾಂತಮ್ಮ ಹಾಗೆ ಸಿಬ್ಬಂದಿಯ ವಿರುದ್ಧ ಗಂಭೀರ ಆರೋಪವನ್ನು ಮಾಡಲಾಗಿದೆ. ನೀವು ಅವ್ರು ಕೇಳಿದ ಹಣವನ್ನು ಕೊಟ್ಟರೆ ರೆಸಾರ್ಟ್ ಫೀಲೂ ಸಿಗತ್ತೆ, ಕೂತಲ್ಲಿಗೇ ಫುಡ್ ಕೂಡ ಸರ್ವ್ ಆಗುತ್ತೆ, ಕ್ಯಾಟ್ರಿಂಗ್ ವ್ಯವಸ್ಥೆನೂ ಮಾಡಿದ್ದಾರೆ. ಕೈದಿಗಳೇ ಬರೆದಿದ್ದಾರೆ ಎನ್ನಲಾದಂತಹ ಲೆಟರ್ ಒಂದು ಈಗ ಹಲ್ಚಲ್ ಹುಟ್ಟಿಸಿದೆ. UTP ನಂಬರ್ ಜೊತೆಗೇನೆ ಹೆಬ್ಬಟ್ಟು ಮುದ್ರೆಯನ್ನು ಹಾಕಿರುವಂತಹ ಪತ್ರ ಇದು. ಅದು ವೈರಲ್ ಆಗ್ತಾ ಇದೆ. ಕಾರಾಗೃಹ DGP ಆಗಿರುವಂತಹ ಅಲೋಕ್ ಕುಮಾರ್ ಅವರಿಗೆ ಈ ಪತ್ರವನ್ನು ಬರೆದಿದ್ದಾರೆ. ಕ್ರಮಕ್ಕೆ ಆಗ್ರಹವನ್ನು ಕೂಡ ಮಾಡಿರುವಂಥದ್ದು. ಹಣ ನೀಡದೇ ಇದ್ದರೆ ಕಮಾನು ಹತ್ತಿಸುವ ಬೆದರಿಕೆಯನ್ನು ಕೂಡ ಹಾಕ್ತಾರಂತೆ ಅಧಿಕಾರಿಗಳಲ್ಲಿ. ಇದೆಲ್ಲವೂ ಆರೋಪ ಕೇಳಿ ಬಂದಿರುವಂಥದ್ದು. ನಮ್ಮ ಪ್ರತಿನಿಧಿ ನಂದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಮಂಡ್ಯ ಜಿಲ್ಲಾ ಕಾರಾಗೃಹ ಜೈಲ ರೆಸಾರ್ಟ, ಈಗೆಲ್ಲ ಈ ಜೈಲ್ ಥೀಮ್ನಲ್ಲಿ ರೆಸ್ಟೋರೆಂಟ್ಗಳು ಅವೆಲ್ಲ ಬರ್ತಾ ಇದ್ದಾವಲ್ಲ, ಬಹುಶಃ ಅದನ್ನು ನೋಡ್ಬಿಟ್ಟು ಥೀಮ್ ಕೊಡೋದು ಯಾಕೆ, ನಾವೇ ಮಾಡ್ಕೊಂಬಿಡೋಣ ಅಂತ ಏನಾದ್ರು ಮಾಡಿದಾರಾ ಇವರು? ಖಂಡಿತ ನವೀನ್, ಇದೀಗ ಮಂಡ್ಯ ಜಿಲ್ಲಾ ಕಾರಾಗೃಹ ನೀವು ಹೇಳಿದಂತೆ ರೆಸಾರ್ಟ್ಗಿಂತಲೂ ಮೀರಿದಂತಹ ಒಂದು ವ್ಯವಸ್ಥೆಯನ್ನ ಅಲ್ಲಿ ಮಾಡ್ಕೊಳ್ಳಲಾಗಿದೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಬಗೆದಷ್ಟು ಜಿಲ್ಲಾ ಕಾರಾಗೃಹದ ಒಂದು ಅಕ್ರಮಗಳು ಬಯಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಏನು ಆರೋಪಿಗೆಯನ್ನ ಕಾಯಿಲೆ ಇಲ್ದಿದ್ರು ಕೂಡ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಅಲ್ಲಿ ರಾಜ್ಯಾತಿಥ್ಯವನ್ನ ಕೊಡಲಾಗಿತ್ತು. ಆತನ ಪ್ರೇಯಸಿಯನ್ನು ಕೂಡ ಅವರ ಜೊತೆಲೇ ಇರಲು ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಅದಾದ ಬಳಿಕ DGP ಅಲೋಕ್ ಕುಮಾರ್ ಅವರು ಜೈಲಿಗೂ ಕೂಡ ಭೇಟಿಯನ್ನು ನೀಡಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡೋದಕ್ಕೆ ಈಗಾಗಲೇ ದಿವ್ಯಶ್ರೀ ಅವರನ್ನು ಕೂಡ ನೇಮಕ ಮಾಡಿರುವಂತದ್ದು. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಅಕ್ರಮದ ಒಂದು ವಿಚಾರಗಳು ಕೂಡ ಬಯಲಾಗ್ತಾ ಇರುವಂತದ್ದು. ಅದು ಕೂಡ ರೇಟ್ ಫಿಕ್ಸ್ ಮಾಡಿರುವಂತದ್ದು. ಅಂದ್ರೆ 1 kg ಚಿಕನ್ ಆರೋಪಿಗಳು ಅಲ್ಲಿ ಏನು ಕೈದಿಗಳಿದ್ದಾರೆ ಅವರು ತರಿಸ್ಕೊಳ್ಬೇಕು ಅಂದ್ರೆ 750 ರೂಪಾಯಿ ಕೊಡ್ಬೇಕಂತೆ. ಮತ್ತೆ 1 kg ಮಟನ್ ಬೇಕು ಅಂತಂದ್ರೆ 1250 ರೂಪಾಯಿಯನ್ನ ಕೊಟ್ರೆ ಜೈಲಾಧಿಕಾರಿಗಳೇ ಅವರಿಗೆ ಮಟನ್ ಚಿಕನ್ ಅನ್ನು ಕೂಡ ತೆಗೆದುಕೊಳ್ಳುವಂಥದ್ದು, ಅವ್ರಿಗೆ ಬೇಕಾದಂತಹ ವಸ್ತುಗಳನ್ನ ತಂದು ಕೊಡ್ತಾರೆ ಎಂಬ ಒಂದು ಮಾಹಿತಿಗಳನ್ನ ಇದೀಗ ಲೆಟರ್ ಮೂಲಕ ಬರೆದಿರುವಂತದ್ದು. ಅಂದ್ರೆ ಕೈದಿಗಳು ಹಲವಾರು ವಿಚಾರಗಳನ್ನ ಈ ಒಂದು ಲೆಟರ್ ನಲ್ಲಿ ಬರೆದಿದ್ದಾರೆ. ಸದ್ಯ ಆ ಒಂದು ಪತ್ರ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗ್ತಾ ಇರುವಂತದ್ದು. ಅದರಲ್ಲಿ ಹಲವಾರು ವಿಚಾರಗಳನ್ನ ಬಯಲು ಮಾಡಿರುವಂತದ್ದು. ಅಂದ್ರೆ ಒಂದೊಂದು ಬ್ಯಾರೆಕ್ಗಳಿಗೂ ಕೂಡ ಇಷ್ಟಿಷ್ಟು ಹಣವನ್ನ ನಿಗದಿಯನ್ನ ಮಾಡಿರುವಂತದ್ದು. ಅಷ್ಟು ಹಣವನ್ನ ಕೊಟ್ರೆ ಮಾತ್ರ ಅವ್ರಿಗೆ ಎಲ್ಲ ರೀತಿ ವ್ಯವಸ್ಥೆ ಇರುತ್ತೆ, ಇಲ್ಲದಿದ್ರೆ ಸರಿಯಾದ ಊಟದ ವ್ಯವಸ್ಥೆಯೂ ಕೂಡ ಇರಲ್ಲ. ಕೊಡ್ಲಿಲ್ಲ ಅಂತಂದ್ರೆ ಅಲ್ಲಿ ಒಂದಷ್ಟು ಪನಿಷ್ಮೆಂಟ್ ಕೊಡುವಂತಹ ಒಂದು ಬ್ಯಾರೆಕ್ಗಳಿಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಎಂಬ ನಿಟ್ಟಿನಲ್ಲಿ ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ ಕೈದಿಗಳು ತಮ್ಮ UTP ನಂಬರ್ ಏನು ಕೈದಿಗಳಿಗೆ ನಂಬರ್ ಅನ್ನ ಕೊಟ್ಟಿರ್ತಾರೆ, ಆ ಒಂದು ನಂಬರ್ ಸಮೇತ ಅವರು ಹೆಬ್ಬಟ್ಟನ್ನ ಒತ್ತಿರುವಂತದ್ದು, ಅಲ್ಲದೆ ಸಹಿಯನ್ನು ಕೂಡ ಮಾಡಿರುವಂತದ್ದು. ಆ ಒಂದು ಪತ್ರ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೈರಲ್ ಆಗ್ತಾ ಇರುವಂತದ್ದು. ಏನು ಜಿಲ್ಲಾ ಕಾರಾಗೃಹದಲ್ಲಿ ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ನಡೀತಾ ಇರುವಂತಹ ಅಕ್ರಮಗಳನ್ನ ಕೈದಿಗಳೇ ಇದೀಗ ಬಿಚ್ಚಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇದುವರೆಗೂ ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ. ಅಂದ್ರೆ ಮಂಡ್ಯ ಇಲ್ಲಿ ಸೂಪರಿಂಟೆಂಡೆಂಟ್ ಆಗಿರುವಂತಹ ಶಾಂತಮ್ಮ ಅವರ ಮೇಲೆ ಮತ್ತು ಅಲ್ಲಿನ ಕೆಲ ಸಿಬ್ಬಂದಿಗಳನ್ನ ಹೆಸರನ್ನೇ ಉಲ್ಲೇಖ ಮಾಡಿ ಈ ಒಂದು ಪತ್ರವನ್ನು ಕೂಡ ಬರೆದಿರುವಂತದ್ದು. ಸದ್ಯ ಕಾರಾಗೃಹ ಇಲಾಖೆ ಈಗಲಾದ್ರೂ ಇದನ್ನ ಎಚ್ಚೆತ್ಕೊಂಡು ಸಮಗ್ರವಾದಂತಹ ತನಿಖೆಯನ್ನ ಮಾಡಬೇಕಾಗಿದೆ. ಇದರ ಸತ್ಯಾಸತ್ಯತೆಯನ್ನು ಕೂಡ ತಿಳಿಸಬೇಕಾಗಿದೆ. ಯಾಕೆಂದ್ರೆ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಇದೇನು ರೆಸಾರ್ಟ್, ನೀವೇ ಹೇಳಿದಂತೆ ಇದೊಂದು ರೆಸಾರ್ಟ್ ಅಥವಾ ಜೈಲ ಎಂಬ ಪ್ರಶ್ನೆಗಳು ಕೂಡ ಸಾರ್ವಜನಿಕರಲ್ಲಿ ಮೂಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸಿದ ಬಳಿಕ ಇದರ ಸತ್ಯಾಸತ್ಯತೆಯು ಕೂಡ ತಿಳಿದು ಬರುವಂತದ್ದು. ನವೀನ್, ಥ್ಯಾಂಕ್ ಯು ನಂದೀಶ್. ನೋಡಿ, ರಾಜಾತಿಥ್ಯದ ರೇಟ್ ಕಾರ್ಡನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೆಲ್ 1ಕ್ಕೆ 10,000 ರೂಪಾಯಿ ಫಸ್ಟ್ ಸೆಲ್ಲಲ್ಲಿ, ಹಾಗೆ 3ನೇ ಸೆಲ್ಗೆ ಏನಾರ ನೀವು ಅವರಿಗೆ ಅವಶ್ಯಕತೆ ಇರುವಂಥದ್ದು ಕೊಡಬೇಕು ಅಂದರೆ 15,000 ರೂಪಾಯಿನ ಕೊಡಬೇಕಂತೆ. 4ನೇ ಸೆಲ್ಗೂ ಕೂಡ 15,000 ರೂಪಾಯಿ ರೇಟ್ ಫಿಕ್ಸ್ ಆಗಿರುವಂಥದ್ದು. ಇನ್ನು ಇದು ಪ್ರತಿ ತಿಂಗಳಿಗೆ ಈ ರೇಟು. 5ನೇ ಸೆಲ್ಗೆ 5,000 ರೂಪಾಯಿ, 6ನೇ ಸೆಲ್ಗೆ 6,000 ರೂಪಾಯಿಯನ್ನು ಫಿಕ್ಸ್ ಮಾಡಲಾಗಿದೆ. ಪ್ರತಿ ತಿಂಗಳಿಗೂ ನೀವು ತಿಂಗಳ ನಮಗೆ ಇಷ್ಟು ಕೊಟ್ಬಿಡಿ, ನಾವು ನಿಮಗೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ. ಇದ್ರ ಮೇಲೆ ಮತ್ತೆ ನಿಮಗೇನಾದ್ರು ಯಾವಾಗಾದರೂ ಮಟನ್ ತಿನ್ನಬೇಕು ಅನಿಸಿದ್ರೆ ಅಥವಾ ಚಿಕನ್ ತಿನ್ನಬೇಕು ಅನಿಸಿದ್ರೆ ನಮಗೆ ಹೇಳಿ, ಅದಕ್ಕೂ ಇಷ್ಟು ಅಮೌಂಟು ಅಂತೇಳಿ ಫಿಕ್ಸ್ ಮಾಡಿದ್ದೀವಿ. ಆ ದುಡ್ಡು ಕೊಟ್ಟರೆ ಸಾಕು, ನಿಮಗೆ ಫ್ರೆಶ್ ಆಗಿ ರೆಡಿ ಮಾಡಿ ತಂದು ನಿಮಗೆ ಸರ್ವ್ ಮಾಡ್ತೀವಿ ನಾವು ಅಂಥೇಳಿ. ನಿಜವಾಗ್ಲೂ ಇದನ್ನು ಜೈಲು ಅನ್ನೋದಕ್ಕಿಂತ ಬಹುಶಃ
ಹೋಟೆಲ್ ಅಂತಲೇ ಹೇಳ್ಬೋದೇನೋ, ಅಥವಾ ರೆಸಾರ್ಟ್ಗಿಂತ ಹೆಚ್ಚಿಗೆನೇ ಇಲ್ಲಿ ರಾಜಾತಿಥ್ಯವನ್ನು ಕೊಡಲಾಗತ್ತೆ ಅಂತ ನಮ್ಮ ಪ್ರತಿನಿಧಿ ನಂದೀಶ್ ಕೂಡ ವಿವರಿಸ್ತಾ ಇದ್ರು.